ನಾಗವಿನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಕಲಿಸಿದ ಗುರುಗಳನ್ನು ವಿದ್ಯಾರ್ಥಿಗಳು ಕಡೆಯ ತನಕ ಗೌರವಯುತವಾಗಿ ಕಂಡಾಗ ಜೀವನ ಸಾರ್ಥಕ ಎಂದು ಜೇವರ್ಗಿಯ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಹೇಳಿದರು. ಪಟ್ಟಣದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದಿಗ್ಗಾಂವ್ ರೋಡ್ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕಿ ಶ್ರೀಮತಿ ಮಾಯಾದೇವಿ ರೇವಣಸಿದ್ದಪ್ಪ ರೋಣನ್ ಅವರ ವಯೋನಿವೃತ್ತಿ ಕಾರ್ಯಕ್ರಮದ ಅಂಗವಾಗಿ ಮಾತನಾಡಿದ ಅವರು, ದೇಶದ ಪ್ರಗತಿಯಾಗಬೇಕಾದರೆ ಶಿಕ್ಷಕರ ಪಾತ್ರ ಅಪಾರವಾದದ್ದು. ಒಬ್ಬ ಶಿಕ್ಷಕರು ಮನಸ್ಸು ಮಾಡಿದರೆ ಏನೆಲ್ಲ ಆಗಬಹುದು. ದೇಶದಲ್ಲಿ ಅತಿ ಉನ್ನತ ಸ್ಥಾನದಲ್ಲಿರುವವರು ಯಾರೇ ಆಗಿರಲಿ, ಅವರೆಲ್ಲರೂ ಒಬ್ಬ ಶಿಕ್ಷಕರಿಂದ ಶಿಕ್ಷಣ ಪಡೆದಾಗಲೇ ಆ ಸ್ಥಾನಕ್ಕೇರಲು ಸಾಧ್ಯ. ಅವರೆಲ್ಲರೂ ಶಿಕ್ಷಕರನ್ನು ಕಡೆಯ ತನಕ ಗೌರವಯುತವಾಗಿ ಮಾತನಾಡಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್, ಶಿಕ್ಷಕ ವೃತ್ತಿಯಲ್ಲಿ ಮಾಯಾದೇವಿಯವರು ತಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿ ತಮ್ಮ ಶಿಕ್ಷಕರ ಸ್ಥಾನಕ್ಕೆ ಗೌರವ ತಂದಿದ್ದಾರೆ ಎಂದು ಹೇಳಿದರು. ಪ್ರಾಸ್ತಾವಿಕವಾಗಿ ನಾಗರೆಡ್ಡಿ ಪಾಟೀಲ್ ಕರದಾಳ್ ದಿವ್ಯ ಸಾನ್ನಿಧ್ಯ ವಹಿಸಿದ ಕಂಬಳೇಶ್ವರ ಸಂಸ್ಥಾನ ಮಠದ ಸೋಮಶೇಖರ್ ಶಿವಾಚಾರ್ಯರು, ವಿರಕ್ತ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಕಾಲೇಜು ಉಪನ್ಯಾಸಕರಾದ ವಿಜಯಕುಮಾರ್ ರೋಣರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ ಜಗದ್ಗುರು ರಾಜೋಟೇಶ್ವರ ಶಿವಾಚಾರ್ಯರು, ಬೋಧಿಬಸವೇಶ್ವರ ಸಂಸ್ಥಾನ ಮಠ ಅಂತೂರ್ ವೆಂತೂರ್ ಗದಗ, ಸಿದ್ಧಲಿಂಗ ಮಹಾಸ್ವಾಮಿ ರಾವೂರ್, ಅನ್ನಪೂರ್ಣ ಕಲ್ಲಕ್, ರಾಜಶೇಖರ್ ಬಿ ಸಾಹು, ಸೋಮಶೇಖರ್ ಪಾಟೀಲ್ ಬೆಳಗುಂಪ, ಬಸವರಾಜ್ ಬಳ್ಳುಂಡಗಿ, ಡಿವೈಎಸ್ಪಿ ಶಂಕರಗೌಡ ಪಾಟೀಲ್, ಶಶಿಧರ್ ಬೀರಾದರ್, ಮಲ್ಲಿಕಾರ್ಜುನ ಸೇಡಂ ಸೇರಿದಂತೆ ಅನೇಕರು ಇದ್ದರು. ವರದಿ ಅನಂತನಾಗ್ ದೇಶಪಾಂಡೆ, ಚಿತ್ತಾಪುರ. ಇವತ್ತು ಏನಾದರೂ ಈ ದೇಶದಲ್ಲಿ ಮೊದಲನೇದಾಗಿ ನಮ್ಮ ತಂದೆ ತಾಯಿಗಳ ಹುಟ್ಟಿದ ಮೇಲೆ ಎರಡನೇ ತಂದೆ ತಾಯಿಗಳು ಏನಂದ್ರೆ ಶಿಕ್ಷಕಿಯರು ಇರತಕ್ಕಂಥ ಮಾತನ್ನ ನಮ್ಮ ಜೀವನದಲ್ಲಿ ಯಾವತ್ತೂ ಬರಿಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಒಂದು ಶಿಕ್ಷಕರು ಅಂತಂದ್ರೆ ಇವತ್ತು ಗೌರವವನ್ನು ಕೊಡ್ತಕ್ಕಂಥ ಕೆಲಸ ನಾವೆಲ್ಲ ವಿದ್ಯಾರ್ಥಿಗಳು ಮಾಡ್ತಾ ಆ ಕಾಲದಲ್ಲಿ. ಇವತ್ತು ಹೋಟೆಲ್ಗಳಿಗೆ ಹೋಗ್ಬೇಕಾದ್ರೆ ನಮ್ಮ ಗುರುಗಳಿದ್ರೆ ನಾವು ಹೊರಗಡೆ ಹೋಗ್ತಕ್ಕಂಥ ಪರಂಪರೆ ಹಿಂದಿನ ಕಾಲದಲ್ಲಿ ಇವತ್ತು ಏನಾಗಿತ್ತು ಅಂದ್ರೆ ಶಿಕ್ಷಕರು ವಿದ್ಯಾರ್ಥಿಗಳು ದೋಸ್ತರಾಗಿ ಬೇರೆ ಬೇರೆ ಹೋಟೆಲ್ಗಳೆಲ್ಲ ಬೇರೆ ಬೇರೆ ಹೋಗುವಂತ ಪರಂಪರೆ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಯಾರು ಅವಕಾಶ ಕೊಡಬಾರ್ದು. ನಮ್ಮ ಮಕ್ಕಳು, ನಮ್ಮ ಕಲಿಸಿರ್ತಕ್ಕಂಥ ಶಿಕ್ಷಕರು ನಮ್ಮ ಧರ್ಮದ ಗುರುಗಳನ್ನ ಗೌರವಯುತವಾಗಿ ಇಟ್ಟುಕೊಂಡಾಗ ಮಾತ್ರ ನಾವು ಸಮಾಜದ ಇರ್ತಕ್ಕಂಥದ್ದು ಸಾರ್ಥಕತೆ ಆಗ್ತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಇವತ್ತು ರೇವಣಸಿದ್ದಪ್ಪ ರೋಣನವರು ಬಹಳ ಆಕ್ಟಿವ್. ಯಾವುದೇ ಸಭೆ ಬರೀ ಶಿಕ್ಷಣ ಕ್ಷೇತ್ರ ಅಷ್ಟೇ ಅಲ್ಲ, ಬೇರೆ ಬೇರೆ ಸಭೆ ಸಮಾರಂಭ ಕೂಡ ಮುನ್ನಡೆದು ಮಾಡುವಂತ ಮನೋಭಾವನೆ ಇವತ್ತು ನಮ್ಮ ರೇವಣಸಿದ್ದಪ್ಪ ರೋಣನವರಲ್ಲಿದೆ. ಅದ್ರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಮತ್ತು ಎಲ್ಲ ಮಠಾಧೀಶರು, ವಿಶೇಷವಾಗಿ ಅನ್ನದ ಮಠದ ಜೊತೆಗೆ ಅಲ್ಲಿ 3 ತ್ರಿವಿಧ ದಾಸೋಹ ಮತ್ತು ಶಿಕ್ಷಣ ದಾಸೋಹವನ್ನು ಕೊಡ್ತಕ್ಕಂಥ ಆ ಒಂದು ಮಠದ ಪರಂಪರೆಯಿಂದ ಅವರು ನಮ್ಮೆಲ್ಲ ಕುಟುಂಬದವರು ಒಗ್ಗಟ್ಟಾಗಿ ಒಂದು ಸೇವೆಯನ್ನು ಮಾಡಿದರೆ ಅವರಿಗೆ ಮುಂದಿನ ದಿನದಲ್ಲಿ ಆರೋಗ್ಯ ಮತ್ತು ಆಯುಷ್ಯ ಕೊಟ್ಟು ಇಂತಹ ಶಿಕ್ಷಣ ಸಂಸ್ಥೆಗೆ ಬೆಂಬಲವಾಗಿ ಸಹಾಯ ಸರ್ಕಾರ ಮತ್ತು ಬೇರೆ ಬೇರೆ ಶಿಕ್ಷಣ ಖಾಸಗಿ ಸಂಸ್ಥೆಗಳಿಗೆ ಕೂಡ ನಮ್ಮೆಲ್ಲ ಅವರ ಒಂದು ಅನ್ನದ ಋಣ, ಚಿನ್ನದ ಋಣ, ಮತ್ತೊಂದು ಋಣ ತೀರಿಸಲಿಕ್ಕೆ ಆಗಲ್ಲ. ತಾಯಿ ಋಣ, ತಾಯಿಯ ಸ್ಥಾನ ಬೇರೆ ಕೊಡ್ಲಿಕ್ಕೆ ಆಗಲ್ಲ, ಅದು ಗೊತ್ತು. ಆದರೆ ನನ್ನ ಅತ್ತಿಗೆ ಆ ಸ್ಥಾನ ಕೊಟ್ಟಿದ್ದಾರೆ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ನಾನು ಹೇಳಿಕೊಳ್ತೇನೆ. ಅದಕ್ಕಾಗಿ ಒಂದು ವಿಶಿಷ್ಟತೆ ನನಗೆ ಹಿಡಿಸಿದೆ. ಇನ್ನೊಂದು ವಿಶಿಷ್ಟತೆ ಏನು ನಮ್ಮ ಅತ್ತಿಗೆಯಲ್ಲಿ ಅಂತಂದ್ರೆ, ಅವರು ಈ ವೃತ್ತಿಗೆ ಬಂದ ಮೇಲೆ ಅವರು ನಿನ್ನೆ ಮಾತಾಡಿದಾಗ ನಾನು ಕೇಳಿದೆ, ಫೇಸ್ಬುಕ್ಕಲ್ಲಿ ನಾನು ಬರ್ಲಿಕ್ಕೆ ಆಗಲಿಲ್ಲ, ಕಾಲೇಜಿತ್ತು. ಅವರು ಮಾತನಾಡ್ತಾ ಹೇಳಿದ್ರು ಏನಂದ್ರೆ, ಈ ವೃತ್ತಿಗೆ ಬರಲಿಕ್ಕೆ ಕಾರಣ ನಮ್ಮ ಯಜಮಾನರು ತುಂಬಾ ಕಷ್ಟಪಟ್ಟಿದ್ದಾರೆ ಮತ್ತು ಒಂದು ವೇಳೆ ಈ ವೃತ್ತಿ ಸಿಗದಿದ್ರೆ ನಾವು ಎಷ್ಟು ಕಷ್ಟಪಡಬೇಕಾಗಿತ್ತು ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು, ನಾನು ಈ ವೇದಿಕೆ ಮೇಲೆ ಮಾತಾಡೋದ ನೀನೇ ಮಾತಾಡ್ಬೋದು ಮಗ ಅಂತೇಳಿ ನನಗೆ ಏನು ತಿಳಿಸಿದ್ದಾರೆ. ಹಾಗಾಗಿ ಅವ್ರ ಪರವಾಗಿ ಎಲ್ಲ ಅನೇಕ
ಸಂಖ್ಯೆಯಲ್ಲಿ ತಾವು ಅತ್ಯಂತ ಪ್ರೀತ್ಯಾದರದಿಂದ ಗೌರವದಿಂದ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದೀರಿ, ಸಾಕ್ಷಿಯಾಗಿದ್ದೀರಿ. ಅವ್ರ ಪರವಾಗಿ ನಿಮಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ನಮ್ಮ ಅತ್ತಿಗೆ ಈ ಶಿಕ್ಷಕರ ವೃತ್ತಿಗೆ ಗೌರವ ತಂದುಕೊಟ್ಟಿದ್ದಾರೆ. ಒಂದು ಮಾತು ಬರುತ್ತೆ ಎಲ್ಲಿ ಅಂತಂದ್ರೆ, ನಮ್ಮ ಎಚ್ ನರಸಿಂಹಯ್ಯನವರು ಈ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಾಗ ನಮ್ಮ ತಂಡದವರು ಬಂದು ಕೇಳ್ತಾರೆ ಅವರಿಗೆ, ಅಲ್ಲ ಶಿಕ್ಷಕರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಸರಿ, ಅದರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಅವ್ರಿಗೆ ಕೇಳ್ತಾರೆ. ಅವಾಗ ಎಚ್ ನರಸಿಂಹಯ್ಯನವರು ವಿಜ್ಞಾನದ ಪಂಡಿತರಲ್ಲೇ ಅವರು ವಿಚಾರಿಸಿ ಹೇಳಿದರು, ಈಗಾಗಲೇ ಸಮಾಜ ಸ್ಥಾನ ಕೊಟ್ಟಿದೆ ಶಿಕ್ಷಕರಿಗೆ, ಈಗಾಗಲೇ ಸಮಾಜ ಶಿಕ್ಷಕರಿಗೆ ಸ್ಥಾನ ಕೊಟ್ಟಿದೆ, ಮಾನವಳಿಸಿಕೊಳ್ಳಬೇಕು ಅಂತ ಹೇಳಿದ್ರು. ನಿಜಕ್ಕೂ ಎಂತ ಅದ್ಭುತವಾದಂತ ಮಾತು. ಆ ಶಿಕ್ಷಕರ ಸ್ಥಾನಮಾನಕ್ಕೆ ಒಂದು ಶೋಭೆಯನ್ನ, ಕೀರ್ತಿಯನ್ನ, ಯಶಸ್ಸನ್ನ ತಂದುಕೊಟ್ಟವರು ನಮ್ಮ ಅಮ್ಮ ಮಾಯಾದೇವಿ, ಶ್ರೀಮತಿ ಮಾಯಾದೇವಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ತಾಸನ್ನು ನಾವು ಮಾತಾಡಬೇಕಾಗ್ತದೆ. ನಮ್ಮ ಶಿವಾನಂದ ಸರ್ ಹೇಳಿಕೊಟ್ಟಾರೆ ಏನಂತ, ಮುಂದಿನ ಸ್ಥಿತಿಗತಿಗಳನ್ನು ನೋಡಿ ನಾವು ಮಾತಾಡೋರಿಗೆ ಕೊಡ್ತೀವಿ ಅಂತ ಹೇಳಾರ. ಪಾಪ ಅವ್ರು ಕುಂತಿಲ್ಲ, ನಿಂತಾರ ಅಂದ್ಮೇಲೆ ಮತ್ತೆ ಯಾವಾಗ ಮೈಕ್ ತಗೋತಾರೋ ಗೊತ್ತಿಲ್ಲ ಕೈಯಾಗ. ಅವ್ರು ಮೈಕ್ ತಗೊಳ್ಳೋದ್ರೊಳಗಾಗಿದೆ ನಾವು ನಮ್ಮ ಭಾಷಣ ಮುಗಿಸ್ಬೇಕಾಗಿದೆ. ಇವತ್ತು ನಮ್ಮ ಮಾಯಾದೇವಿ ರೇವಣಸಿದ್ದಪ್ಪ ರೋಣದವರ ವಯೋನಿವೃತ್ತಿ ಒಂದು ಕಾರ್ಯಕ್ರಮ, ನಿಜವಾಗಿಯೂ ಕೂಡ ನಾನು ನಿವೃತ್ತಿ ಆದಂತಹ ಕಾರ್ಯಕ್ರಮಗಳನ್ನು ಬಹಳ ನೋಡೀನಿ. ಅದರಲ್ಲಿ ಬಹಳಷ್ಟು ಜನಸಂಖ್ಯೆ ಅದ್ಧೂರಿಯಾಗಿರುವಂತಹ ಕಾರ್ಯಕ್ರಮ ಯಾವುದಾದ್ರೂ ಆಗಿದ್ರೆ ಅದು ಮಾಯಾದೇವಿ ರೋಣದವರ ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನೋಡಿ ಒಳಗೆ ಎಷ್ಟು ಜನ ಆಗಿರಿ, ಹೊರಗೂ ಕೂಡ ಅಷ್ಟೇ ಜನ. ಊಟಕ್ಕೆ ಅಲ್ಲಿನೂ ಹೌಸ್ಫುಲ್ ಆಗಿದೆ, ಒಳಗೂ ಕೂಡ ಹೌಸ್ಫುಲ್ ಆಗಿದೆ. ಅಂದ್ರೆ ಇದು ಏನು ತೋರಿಸಿಕೊಡ್ತದೆ ಅಂತ ಕೇಳಿದ್ರೆ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಸಮಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತಗಳು ವಿಷವೆನಿಸಿದಂತೆ ಕಾಣ ರಾಮನಾಥ ಅನ್ನುವ ಹಾಗೆ ಇವತ್ತು ನಮ್ಮ ರೇವಣಸಿದ್ದಪ್ಪ ಸರ್ ಅವರು ಕೂಡ ಒಳಗೆ ಅವರು ಜೇವರ್ಗಿ ತಾಲೂಕಿನವರು ಆಗಿದ್ರು ಕೂಡ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಬಂದು ಎಷ್ಟು ಜನರ ಪ್ರೀತಿ ಗಳಿಸಿದ್ದಾರೆ ಎನ್ನುವುದಕ್ಕೆ ಇವತ್ತಿನ ಸಮಾರಂಭವೇ ಸಾಕ್ಷಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಜನಸ್ತೋಮ ಈ ಕಾರ್ಯಕ್ರಮಕ್ಕೆ ಬಂದಿದೆ ಅಂತ ಕೇಳಿದಾಗ ಬಹಳ ಖುಷಿ ಅನಿಸ್ತದೆ. ನಿವೃತ್ತಿ ಅಂತಂದ್ರೆ ಪ್ರವೃತ್ತಿಯನ್ನ ಮುಂದುವರಿಸಿಕೊಂಡು ಹೋಗೋದು. ನಿವೃತ್ತಿ ಆಯ್ತು ಅಂತ ಹೇಳಿ ಮನೆಯೊಳಗೆ ಕುಂಡ್ರೋದಲ್ಲ. ನಿವೃತ್ತಿ ಅಂತಂದ್ರೆ ಯಾರಿಗೆ ಅನ್ಬೇಕು ಅಂತ ಕೇಳಿದ್ರೆ ಬಹುಶಃ ನಿವೃತ್ತಿ ಯಾರಿಗಿದೆ ಅಂತ ಕೇಳಿಕೊಂಡಾಗ ಬಹಳ ಒಳ್ಳೆಯ ಮಾತನ್ನು ಹೇಳ್ತಾರೆ ಒಬ್ಬ ಕವಿ. ಬಹುಶಃ ರಾಜಕಾರಣಿಗಳಿಗೆ ನಿವೃತ್ತಿ ಇಲ್ಲ, ಅವ್ರಿಗೇನರ ವಯಸ್ಸು ಕೊಟ್ಟಾಗ ಅವರಂತ ನೋಡಿ ಸ್ವಾಮಿಗಳಿಗೂ ಇಲ್ಲ, ರಾಜಕಾರಣಿಗಳಿಗೂ ಇಲ್ಲ. ಅದು ಕರೆನೇ ಅದು. ಅಂದ್ರೆ ಯಾಕೆ ಹೇಳ್ತೀನಿ ಮಾತು ಅಂತ ಕೇಳಿದ್ರೆ, ಅವರಿಗೆ ನಿವೃತ್ತಿ ಅನ್ನೋದೇ ಇಲ್ಲ, ಅವರಿಗೆ ನಿವೃತ್ತಿ ಇಲ್ಲ ಅಂತಂದ್ರೆ ಅರ್ಥ. ಅಂದ್ರೆ ನಿವೃತ್ತಿ ಯಾರಿಗಿದೆ ಅಂತ ಕೇಳಿದ್ರೆ, ಬೇರೆ ಅವರು ಒಂದು ಮಾತನ್ನು ಹೇಳ್ತಾರೆ, ನಿವೃತ್ತಿ ಯಾರಿಗಿದೆ ಅಂತ ಕೇಳಿದ್ರೆ ಕೆಲಸ ಮಾಡೋರಿಗೆ ನಿವೃತ್ತಿ ಇದೆ ಅಂತ ನೋಡಿ. ಅಂದ್ರೆ ಇದ್ರ ಅರ್ಥ ನೀವೇ ವಿಚಾರ ಮಾಡಿ. ಯಾರಿಗಿದೆ? ಕೆಲಸ ಮಾಡೋರಿಗೆ ಮಾತ್ರ ನಿವೃತ್ತಿ ಇದೆ ಅನ್ನೋದನ್ನ ಬೇರೆಯವರು ಹೇಳುವಂತ ಮಾತು, ನಾನು ಹೇಳುವಂತ ಮಾತಲ್ಲ. ಹಾಗೆ ಇವತ್ತು ಕೆಲಸ ಮಾಡುವಂತವರಿಗೆ ಇವತ್ತು ನಿವೃತ್ತಿ 60 ವರ್ಷಕ್ಕೆ ಬಹುಶಃ ನಿವೃತ್ತಿ ಅನ್ನೋದು ಮಾತಿದೆ. ಅಂತ ಒಂದು ಒಳ್ಳೆಯ ಕೆಲಸವನ್ನ ನಮ್ಮ ಮಾಯಾದೇವರು, ಬಹುಶಃ ಅವ್ರ ಹೆಸರೇ ನೋಡಿ ಮೊದಲನೇ ಅಕ್ಷರನೇ ಮಾ ಅಂತ ಬರುತ್ತೆ. ಮಾ ಅಂತಂದ್ರೆ ತಾಯಿ. ಆ ತಾಯಿ ಹೃದಯ ನಾವು ಎಲ್ಲಾದ್ರೂ ಕಾಣಬೇಕಾಗಿತ್ತು ಅಂತಂದ್ರೆ ಮಾಯಾದೇವಿ ಅಂತ ನಾವು ಕಾಣಲಿಕ್ಕೆ ಸಾಧ್ಯವಿದೆ. ಅವ್ರು ಹೇಗೆ ಅವ್ರ ಹೆಸರು ಮಾಯಾದೇವಿ ಅಂತಿದೆ ಅಲ್ಲ, ಹಾಗೆ ಎಲ್ಲಾ ಮಕ್ಕಳನ್ನು ಮಮತೆಯಿಂದ ಕಂಡಂತ ತಾಯಿ ಯಾರಾದ್ರೆ ಅದು ಮಾಯಾದೇವಿ ರೋಣದ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅಂತ ಒಂದು ಅಭಿಮಾನ ಪ್ರೀತಿಯಿಂದ ಎಲ್ಲರೂ ನನ್ನ ಮಕ್ಕಳನ್ನು ಭಾವನೆ ಇಟ್ಟುಕೊಂಡು ಆ ಶಾಲೆಯಲ್ಲಿ ಸುಮಾರು 25-30 ವರ್ಷಗಳ ಕಾಲ ಅವರು ಆ ಶಿಕ್ಷಣ ವೃತ್ತಿಯಲ್ಲಿ ಸೇವೆಯನ್ನು ಮಾಡಿದರೆ. ಶಿಕ್ಷಕ ವೃತ್ತಿ ಎಂತಾದ್ರು ಅಂತ ಕೇಳಿದ್ರೆ ಬಹಳ ದೊಡ್ಡದಾಗಿರುವಂತಹ ವೃತ್ತಿ. ಬಹುಶಃ ನಾವೆಲ್ಲ ತಿಳ್ಕೊಂಡಿವಿ, MLA, ಮಿನಿಸ್ಟ್ರು, ಮಠಾಧೀಶರು, ವಕೀಲರು, ಯಾರ್ಯಾರೋ ಮುಖ್ಯಮಂತ್ರಿ, ಇದು ಬಹಳ ದೊಡ್ಡ ಹುದ್ದೆ ಅಂತ ತಿಳ್ಕೊಂಡಿವಿ. ಅದು ಯಾವುದೂ ದೊಡ್ಡ ಹುದ್ದೆ ಅಲ್ಲ. ಎಲ್ಲರಿಗಿಂತ ದೊಡ್ಡ ಹುದ್ದೆ ಯಾವುದಾದ್ರೆ ಅದು ಶಿಕ್ಷಕ ವೃತ್ತಿ ಅನ್ನುವಂಥದ್ದು ನಾವೆಲ್ಲ ಮನಸ್ಸಿನಲ್ಲಿ ಇರ್ತವೆ. ತಯಾರಾಗಿ ಬರೋದು ಯಾರ ಕೈಯಲ್ಲಿ ಹೋಗುವಂಥವ್ರು ಅವ್ರ ಮುಂದೆ ಒಬ್ಬ MLA ಆಗಬಹುದು, ಒಬ್ಬ ಮಂತ್ರಿ ಆಗಬಹುದು, ಒಬ್ಬ ಮಠಾಧೀಶನಾಗಬಹುದು, ಒಬ್ಬ ಪೊಲೀಸ್ ಅಧಿಕಾರಿ ಆಗಬಹುದು. ಇವರೆಲ್ಲರೂ ಕೂಡ ಯಾರ ಕೈಯಲ್ಲಿ ಕಲಿತು ಹೋಗಿರ್ತಾರೆ ಅಂತಂದ್ರೆ ಒಬ್ಬ ಶಿಕ್ಷಕಿಯರ ಕೈಯಲ್ಲಿ ಕಲಿತು ದೊಡ್ಡ ಹುದ್ದೆ ಹೋಗಿರ್ತಾರೆ.
ಜನ ಕೂಡಿದ್ದಾರೆ, ಸಾವಿರಾರು ಜನ ಈ ಕಾರ್ಯಕ್ರಮಕ್ಕೆ ಬಂದದ್ದನ್ನ ನೋಡಿದ್ರೆ ಆ ಸತಿಪತಿಗಳ ಒಂದು ಪ್ರೀತಿ ಪ್ರೇಮ ಎಂತಾಗಿದೆ. ಅವ್ರ ಮೊದಲಿಗೆ ಯಾರೋ ಮಾತನಾಡಿದ್ರು ಅವ್ರ ಬಗ್ಗೆ. ನಮ್ಮ ಜೇವರ್ಗಿಯ ಮಾಜಿ ಶಾಸಕರು ಹೇಳಿದ್ರು, ಏನಪ್ಪಾ ರೇವಣಸಿದ್ದಪ್ಪ ಸರಿ ಎಲ್ಲ ಲಗ್ನ ಗುಡ್ಯ ಬರೆದಿದ್ದೇನೆ ಎಲ್ಲ ಕಾಗದಾಗ ಕೇಳಿದ್ರು. ಅಂದ್ರೆ ಯಾವುದೂ ಕೂಡ ಬಿಡಲಾರದಂಗೆ ಅವ್ರು ಬರೆದಿದ್ದಾರೆ ಅಂತಂದ್ರೆ ಬಹುಶಃ ಗಂಡ ಹೆಂಡತಿ ಇದ್ದವರು ಮುಂದಿನ ನಾವು ಬರೆದಿಡಬೇಕು ಅನ್ನುವಂಥದ್ದನ್ನು ಅವ್ರು ಕಲಿಸಿಕೊಟ್ರು. ಪ್ರತಿಯೊಂದು ಬಹುಶಃ ಅವರೊಂದು ಮಠಕ್ಕೆ ಬಂದಾಗ ಬಹಳ ಒಂದು ವಿಚಿತ್ರವಾದ ಘಟನೆ ಹೇಳಿದ್ರು ನನಗೆ. ಅಂದ್ರೆ ನೋಡ್ರಿ, ಸಿಗರೇಟ್ನಲ್ಲಿ ಒಂದು ಸೇವೆ ಅಂತ ತಿಳ್ಕೊಂಡಿಲ್ಲ, ಉದ್ಯೋಗ ಸೇವೆಂದ ಅಂತ ತಿಳ್ಕೊಂಡಿರಿ. ಅವರು ಮಾಯಾದೇವರಿಗೆ ಒಂದು ಸಾಲಿ ಬಿಡಾಕ್ ಹೋಗಿದ್ರು. ಈ ಒಟ್ಟು ಕಬ್ಬನ್ ಬಂದವರಿಗೆಲ್ಲ ಅವರು ಸಾಲಿ, ಆ ಸಾಲಿ ಬಿಡಾಕ್ ಹೋದಾಗ ನೆನಪು ಮಾಡ್ಕೊಂಡಾರ. ಏನಂತ, ಇಲ್ಲಿ ರೊಟ್ಟಿ ಸಿಗ್ತಾವ, ವಾಪಸ್ ಹೋಗಾಕ ಬೈದ್ರಾಗ್ತಂತ ನೆನಪು ಮಾಡ್ಕೊಂಡು ಹೋಗ್ಯಾರ. ಹೋಗಿ ಮಾಯಾದೇವರಿಗೆ ಸಾಲಿಗೆ ಬಿಟ್ಟು ಹೊಳ್ಳಿ ಆ ಜಾಗಕ್ಕೆ ಬಂದು ನಿಂತಾಗ ಏನಾಗದ, ಎದಕ್ಕೆ ನಿಂತೀನಿ ಅನ್ನೋದು ನೆನಪು ಮಾಡ್ಬಿಟ್ಟವ್ರು. ಎದಕ್ಕೋ ಏನೋ ತಗೊಂಡು ಹೋಗ್ಬೇಕಂತ ಬಂದೀನಿ, ಆದ್ರೆ ಅಲ್ಲಿ ಬಂದು ನಿಂತೀನಿ, ಅದು ಒಟ್ಟ ನೆನಪು ಬರೋದು. ಅವ್ರಂದ್ರು ಇದು ನೆನಪು ಬರ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಒಂದು ಯಾವುದೋ ಒಂದು ಹವ್ಯಾಸ ಇದೆ. ಏನ್ ಹವ್ಯಾಸ ಅದ? ನೋಡಿ, ಎಲ್ಲರಿಗೂ ಗೊತ್ತದ, ಎದುರು ನಿಂತವ್ರು ಹೇಳ್ತಾರೆ. ಅವ್ರಿಗೆ ಒಂದು ಹವ್ಯಾಸ ಅದ. ಏನ್ ಹವ್ಯಾಸ ಅಂತ ಕೇಳಿದ್ರೆ ಸಿಗರೇಟ್ ಜಗ್ಗೋ ಹವ್ಯಾಸ ಅದು. ಅವ್ರಂದ್ರು ಇಲ್ಲಿ ಬಿಟ್ಟು ಬಂದೀನಿ, ಇಲ್ಲೇ ನಿಂತೀನಿ, ಇಲ್ಲೊಂದು ಸಾಮಾನು ಒಯ್ಬೇಕಾಗ್ಯದ, ನೆನಪು ಬರ್ಲಾಗ್ಯದಲ್ಲ ಅಂತ ಹೇಳಿ ಇಷ್ಟಾಗಿನ ಸಿಗರೇಟ್ ತಗೊಂಡು ಒಂದು ಚುರುಟಿ ಯಾವಾಗ ಹೊಡೆದ್ರೆ ಅವಾಗ ಫ್ಲಾಶ್ ಹಾಕೊಂಡ್ರ ರೊಟ್ಟಿ ಒಯ್ಬೇಕಾಗೈತಿ ಇಲ್ಲಿಂದ ಅಂತೇಳಿ. ಇಂಥ ಘಟನೆಗಳು ಬಂದಲ್ಲ, ಅವ್ರ ಮಟ್ಟಿಗೆ ಬಂದೇ ಇಂಥವು ಅನೇಕ ಘಟನೆಗಳನ್ನು ಹೇಳ್ತಾರೆ ನನ್ನ ಹತ್ರ. ಅಷ್ಟು ಬಹಳಷ್ಟು ಪ್ರೀತಿಯಿಂದ ಯಾವುದೇ ಮುಚ್ಚು ಮರೆ ಇಲ್ಲದೇ ನಮ್ಮ ಎದುರು ಅವರು ಬಹಳಷ್ಟು ಹಂಚಿಕೊಳ್ತಿದ್ದಾರೆ. ಅತ್ಯುತ್ತಮವಾಗಿರುವಂಥ ನಡಾವಳಿಕೆಯಿಂದ ಮಕ್ಕಳಿಗೆ ಬೋಧನೆ ಮಾಡುವುದರ ಮೂಲಕ ಮಕ್ಕಳ ವಿದ್ಯಾವಿಕಾಸವನ್ನು ತೆಗೆಯುವುದರಲ್ಲಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಿರುವಂಥ ಒಬ್ಬ ಮಾದರಿ ಆದರ್ಶ ಶಿಕ್ಷಕ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥವರ ವಯೋ ನಿವೃತ್ತಿಯ ಈ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಜನಸಾಗರದಲ್ಲಿ ನೆರವೇರಿದ್ದು ಹಿಡಿಸಲಾರದಷ್ಟು ಆನಂದ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ರೇವಣಸಿದ್ದಪ್ಪ ಅವರ ಮಾಯಾದೇವರ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚಾಗಲಿ, ಅವರ ಮುಖಾಂತರ ಸಮಾಜಮುಖಿ ಸೇವೆ ನೆರವೇರಲಿ ಎಂದು ತಿಳ್ಕೊಂಡು ಆಶಿಸಿ